ಏನೋ ಮಾತಾಡ್ಬೇಕು ಅಂತ ಕರ್ದಲ್ಲ ಏನು ಮಾತಾಡ್ಬೇಕು ಅಂತಾನೆ ಕರ್ದೆ. ನನ್ಗೆ ನಿಮ್ಮ ಅಮ್ಮನ ಜೊತೆ ಇರಕ್ ಇಷ್ಟ ಇಲ್ಲ. ಒಂದು ನಾನಿರ್ಬೇಕು ಆ ಮನೇಲಿ, ಇನ್ನೊಂದು ನಿಮ್ಮಮ್ಮ ಇರ್ಬೇಕು. ಯಾಕೆ ಯಾಕೆ ನಿನ್ ಮಾತ್ರ ಹಾಕಿರ್ಬೇಕು? ನಮ್ಮಮ್ಮನೂ ಇರ್ತಾರೆ. ನಾನ್ ನೀನ್ ಹೆಂಡತಿ, ಅದಕ್ಕೆ ಆ ಮನೇಲಿ ಇರ್ಬೇಕು. ಅರ್ಥ ಮಾಡ್ಕೋ, ನಮ್ಮಮ್ಮನು ಇಂಪಾರ್ಟೆಂಟ್ ಅಲ್ವಾ? ನಿಮ್ಮಮ್ಮ ದಿನ ಬೆಳಗಾದ್ರೆ ಬರೀ ಕಂಡೀಷನ್ಸ್ ಹಾಕ್ತಾರೆ, ನನ್ಗೆ ಇಷ್ಟ ಆಗ್ತಿಲ್ಲ. ಅರ್ಥ ಮಾಡ್ಕೊಳೆ. ಅವ್ರೆಲ್ಲ ಹೋಗ್ತಾರೆ? ಎಲ್ಲಾದ್ರೂ ಹೋಗ್ಲಿ ಬಿಡು, ಬೇರೆ ಮನೆ ಮಾಡ್ಕೊಳಕ್ ಹೇಳು. ನನ್ಗಂತೂ ಆ ಮನೇಲಿ ಇರಕ್ಕಾಗಲ್ಲ. ಬೆಳಗಾದ್ರೆ ದಿನ ಬುತ್ತಿ ಕಟ್ಕೊಂಡು ಹೊಲಕ್ ಹೋಗು, ಕೆಲಸ ಮಾಡು ಅಂತ ಹೇಳ್ತಾರೆ. ನಾನ್ ಹಿಂಗಿದ್ದೀನಿ, ಅದೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ಸರಿ, ಈಗ ನಾನು ನಿನ್ನ ಬಿಟ್ಟಿರೋಕ್ಕಂತೂ ಆಗಲ್ಲ. ಆಯ್ತು ಬಿಡು, ನಿಜವಲ್ಲೇ ಬರ್ತೀನಿ. ಏನ್ ಸರ್, ತುಂಬಾ ಜೋರಾಗಿ ಡಿಸ್ಕಸ್ ಮಾಡ್ತಾ ಇರೋ ಹಾಗಿದೆ. ಏನೋ ತಾಯಿ ತಾಯಿ ಅಂತ ಏನೋ ಕನ್ವರ್ಸ್ತಾ ಇದ್ದೀರಾ? ಸರ್ ಅದೇನಿಲ್ಲ, ನನ್ನ ಹೆಂಡತಿಗೆ ನಾನು ಅವಳು ಸಪ್ರೇಟ್ ಆಗಿರ್ಬೇಕು ಅಂತ ಆಸೆ. ಸರ್ ಒಂದು ಮಾತು ಹೇಳ, ಜನ್ಮ ಕೊಟ್ಟ ತಕ್ಷಣ ಮಗುವಿಗೆ ತಾಯಿ ತನ್ನ ಮಡಿಲಲ್ಲಿ ಮಲಗಿಸ್ಕೊತಾಳೆ. ಜನ್ಮ ಕೊಟ್ಟ ತಕ್ಷಣ ತಾಯಿ ತನ್ನ ಮಗುವನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ. ಆ ಮಗು ಬೆಳೆದು ದೊಡ್ಡವನಾದ್ಮೇಲೆ, ಸಾಧನೆ ಮಾಡಿದ್ಮೇಲೆ ಮುಂದೊಂದು ದಿನ ಸತ್ತು ಹೋಗುತ್ತೆ. ಅದೇ ಮಗುವನ್ನ ಭೂತಾಯಿ ತನ್ನ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ. ನಾವು ಜಗತ್ತಿನಲ್ಲಿ ಏನು ಮರ್ತಿರೋ ಭೂತಾಯಿಯನ್ನ, ಜನ್ಮ ಕೊಟ್ಟ ತಾಯಿಯನ್ನ ಯಾವತ್ತೂ ಮರಿಬಾರದು ಸರ್, ಯಾವತ್ತೂ ಮರಿಬಾರದು. ಮಗನ ಮಮತೆ ಎಂಬ ಕರುಳ, ತನ್ನ ಜೀವ ಹೋದ್ರು ಮಗ ಬೇಕಂತಾಳ. ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. ನಾನು ತಪ್ಪು ಮಾಡಿದೆ ಅನ್ಸುತ್ತೆ. ಇವಳು ಮಾತನ್ನು ಕೇಳಿ ನನ್ನ ತಾಯಿ ಋಣನ ಮರ್ತ್ಬಿಟ್ಟಿದೆ ಸರ್. ಈ ಭೂಮಿ ಋಣ, ತಾಯಿ ಋಣ ಯಾವತ್ತೂ ತೀರ್ಸೋಕ್ಕಾಗದಿರೋಂಥ ಋಣ ಸರ್. ನನಗೆ ಜ್ಞಾನೋದಯ ಅರ್ಥ ಮಾಡ್ಕೊಳ್ಳೆ ತಾಯಿ ಮಹತ್ವ ಎಂಥದ್ದು ಅಂತ. ಸರ್ ನೀವು ಹೇಳಿದಾಗೆ ಈ ಭೂತಾಯಿ ಋಣ ಮತ್ತು ನಮ್ಮ ತಾಯಿ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ ಸರ್. ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನನ್ನ ಹೆಂಡತಿ ಆಗಿರುವಂತಹ ಇವಳು ಒಂದು ಹೆಣ್ಣು ಸರ್, ಇವಳು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ನನಗೂ ತುಂಬ ಆಸೆ ಸರ್, ನನ್ನ ತಾಯಿ ನನ್ನ ಹೆಂಡತಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ. ಅದನ್ನು ಅವಳು ಅರಿವು ಮಾಡಿಕೊಂಡ್ರೆ ಒಳ್ಳೆಯದು ಸರ್. ಅರ್ಥ ಮಾಡ್ಕೊ, ಈ ಭೂತಾಯಿ ಋಣ ಅನ್ನೋದು, ನಮ್ಮ ತಾಯಿ ಋಣ ಅನ್ನೋದು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಈಗ ಅದು ಅರ್ಥ ಮಾಡ್ಕೊ. ಹೌದು ರೀ, ಈ ಭೂಮಿ ಋಣ, ಹೆತ್ತ ತಾಯಿ ಋಣ ನೀವು ಹೇಳ್ದಾಗ ಯಾವತ್ತೂ ತೀರ್ಸಕ್ಕಾಗಲ್ಲ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮಮ್ಮ ಇನ್ಮೇಲೆ ನಮ್ಮ ಜೊತೆಲೇ ಇರಲಿ, ನಾವೆಲ್ಲರೂ ಒಟ್ಟಿಗೆ ಇರೋಣ. ಇಷ್ಟು ಸಾಕು ಕಣೆ, ನಮ್ಮಮ್ಮ ನಮ್ಮ ಜೊತೆ ಇರೋಣ ಅಂತ ಹೇಳ್ದಲ್ಲ, ನನಗಿಷ್ಟು ಸಾಕು. ಇದಕ್ಕಿಂತ ಪುಣ್ಯ ನನಗೆ ಇನ್ನೇನು ಬೇಕು ಹೇಳು? ಹಾಂ, ಇನ್ಮೇಲೆ ಅದು ನಾವೆಲ್ಲ ಒಟ್ಟಿಗೆ ಇರೋಣ. ಸ್ನೇಹಿತರೆ, ತಾಯಿ ಋಣ ಎಷ್ಟು ಮುಖ್ಯನೋ ಈ ಭೂಮಿ ತಾಯಿ ಋಣ ಕೂಡ ಅಷ್ಟೇ ಮುಖ್ಯ. ಈ ಪ್ರಪಂಚದಲ್ಲಿ ತಾಯಿ ಬಹುಶಃ ನಮಗೊಂದೊಳ್ಳೆ ಜೀವ ಕೊಡದೇ ಇದ್ದಿದ್ರೆ ನಾವೇನೇ ಮಾಡಿದ್ರೂ ಅದೆಲ್ಲ ಶೂನ್ಯ ಆಗುತ್ತೆ. ಸೊ ನಾನು ಹೇಳೋದು, ನಿಮ್ಮ ಹೆಂಡತಿಗೆ ಕೊಡೋಷ್ಟು ಪ್ರಾಮುಖ್ಯತೆ, ಪ್ರೀತಿನ ನಿಮ್ಮ ತಾಯಿಗೂ ಕೂಡ ಕೊಟ್ಟು ಅವರನ್ನು ಗೌರವಿಸಿ ಕೊನೆಯವರೆಗೂ ನಿಮ್ಮ ಜೊತೆ ಇಟ್ಕೊಂಡು ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಏನೆಲ್ಲ ಮರೆತರು ಜನ್ಮ ಕೊಟ್ಟ ತಾಯಿಯನ್ನ, ಭಾರ ಹೊತ್ತ ಭೂತಾಯಿಯನ್ನ ಯಾವತ್ತೂ ಮರಿಬೇಡಿ, ಯಾವತ್ತೂ ಮರಿಬೇಡಿ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡು